ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ BCom ಪ್ರಥಮ ವರ್ಷದ ಪ್ರಥಮ ಪದ್ಯ ಭಾಗವಾದಂಥ ಊರುಗಳ ಉಡಿವೆ ಈ ಒಂದು ಪದ್ಯದ ಮುಂದುವರೆದ ಭಾಗ. ಈ ಒಂದು ಪದ್ಯವನ್ನು ಎರಡನೇ ಅಧಿವೇಶನದಲ್ಲಿ ಇದನ್ನು ಮುಂದುವರಿಸ್ತಾ ಮೊದಲಿಗೆ ಈ ಒಂದು ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತ ವಹಿಸ್ತಾ ಈ ಪದ್ಯ ಮಹಾಕವಿ ರನ್ನ ಬರೆದಂಥದ್ದು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಕವಿ ರನ್ನನ ಜೀವನ, ಆತನ ಕೃತಿಗಳು ಮತ್ತು ಆತನ ಒಂದು ಭಾಷಾ ಸಾಮರ್ಥ್ಯ ಯಾವ ರೀತಿಯಾಗಿತ್ತು ಅನ್ನುವುದನ್ನು ಕೂಡ ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಈ ಒಂದು ತರಗತಿಯಲ್ಲಿ ರನ್ನ ಬರೆದಂಥ ಕಾವ್ಯ ಭಾಗದ ವಿವೇಚನೆ, ವಿಶ್ಲೇಷಣೆ, ಸಂಕ್ಷಿಪ್ತವಾಗಿ ಈ ಒಂದು ತರಗತಿಯಲ್ಲಿ ಈ ಒಂದು ಕಾವ್ಯ ಭಾಗದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತಾ ಹೋಗುವಂಥದ್ದು. ಈಗಾಗಲೇ ಹಿಂದಿನ ಪಾಠದ ತರಗತಿಯ ವಿಷಯವನ್ನು ತಾವೆಲ್ಲರೂ ಸ್ಮರಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ, ಈಗ ಇವತ್ತಿನ ಒಂದು ತರಗತಿಯ ಕಲಿಕಾ ಉದ್ದೇಶಗಳಾವು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಈ ಒಂದು ಇವತ್ತಿನ ಒಂದು ತರಗತಿಯ ಮೂಲಕ ವಿದ್ಯಾರ್ಥಿಗಳು ಮುಖ್ಯವಾಗಿ ಸಮಕಾಲೀನ ಜೀವನ ಮೌಲ್ಯಗಳನ್ನು ತಿಳಿಸುವಂಥದ್ದು. ಸಮಕಾಲೀನ ಜೀವನ ಮೌಲ್ಯಗಳು ಅಂದರೆ ಪ್ರೀತಿ, ತ್ಯಾಗ, ಸಂಬಂಧ, ಅನುಬಂಧ, ಇಂಥ ಒಂದು ಪ್ರಮುಖ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಅರಿತುಕೊಳ್ಳಲು ಈ ಒಂದು ಪದ್ಯದ ಮೂಲಕ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಪದ್ಯವನ್ನು ಓದುವುದರ ಒಂದು ಉದ್ದೇಶ ಭೀಮನ ಸಾಹಸ ಮತ್ತು ಪರಾಕ್ರಮ ಸ್ವಭಾವಗಳನ್ನು ಕೂಡ ತಿಳಿಸುವಂಥದ್ದಾಗಿರುವಂಥದ್ದು. ಹಾಗೆಯೇ ಈ ಒಂದು ಮಹಾಭಾರತದ ಕಥೆಯ ಪ್ರತಿ ನಾಯಕಿ ಅಂಥೇಳಿ ಗುರುತಿಸಿಕೊಂಡಂಥ ಒಂದು ಪಾತ್ರ ಅಂದರೆ ಅದು ದ್ರೌಪದಿ. ಈ ದ್ರೌಪದಿಯ ಒಂದು ಸೇಡಿನ ಕಿಚ್ಚೆ ಇಡೀ ಮಹಾಭಾರತದ ಯುದ್ಧಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ನಾವು ತಿಳಿದಿರುವಂಥ ವಿಷಯ. ಆಕೆಯ ಒಂದು ಪ್ರತಿಕಾರ ಯಾವ ರೀತಿ ಆಗಿತ್ತು ಅನ್ನೋದು ಕೂಡ ಈ ಒಂದು ಪದ್ಯದ ಮೂಲಕ ತಿಳಿಸುವಂಥದ್ದಾಗಿದೆ. ಮತ್ತು ಪ್ರಾಚೀನ ಕಾಲದಲ್ಲಿ ಹೆಂಡತಿಯರು ಗಂಡಂದಿರ ವೀರ ಪರಾಕ್ರಮ ಗುಣಗಳನ್ನು ಯಾವ ರೀತಿ ಮೆಚ್ಚಿಕೊಳ್ಳುವಂಥ ಗುಣ ಅವರಲ್ಲಿತ್ತು ಅನ್ನೋದು ಕೂಡ ನಾವು ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು. ಇನ್ನು ಕೊನೆಯದ ಇಡೀ ಒಂದು ಪದ್ಯವನ್ನು ನಾವು ಓದ್ತಾ ಹೋದಾಗ ರನ್ನ ಕವಿಯ ಒಂದು ಭಾಷಾ ಸಾಮರ್ಥ್ಯ ಯಾವ ರೀತಿಯಾಗಿತ್ತು, ಆತ ಭಾಷೆಯ ಬಳಕೆ ಯಾವ ರೀತಿಯಾಗಿ ಬಳಸಿದ್ದ ಅನ್ನುವಂಥದ್ದು ಕೂಡ ನಾವು ತಿಳಿಸುವಂಥ ಒಂದು ಪ್ರಯತ್ನ ಈ ಒಂದು ಕಲಿಕೆಯ ಮೂಲಕ, ಈ ಒಂದು ತರಗತಿಯ ಮೂಲಕ ನಾವು ಗಮನಿಸ್ತೀವಿ ಅನ್ನೋದು. ಇನ್ನು ಈ ಒಂದು ಪದ್ಯ ಕಲಿಕೆಯಿಂದ ಆಗುವಂಥ ಅನುಕೂಲತೆಗಳು, ಪರಿಣಾಮಗಳು ಅಥವಾ ಕಲಿಕಾ ಫಲಿತಗಳನ್ನು ನಾವು ಗಮನಿಸೋದಾದರೆ, ಈ ಒಂದು ಪದ್ಯವನ್ನು ಓದುವುದರ ಮೂಲಕ ದ್ರೌಪದಿ ತನಗಾದ ಅಪಮಾನವನ್ನು ತೋಡಿಕೊಳ್ಳಲು ಬರುವ ಸನ್ನಿವೇಶವನ್ನು ಅರಿತುಕೊಳ್ತಾರೆ. ಅಂದರೆ ವಿದ್ಯಾರ್ಥಿಗಳು ದ್ರೌಪದಿ ತನಗಾದಂಥ ಅಪಮಾನ, ಯಾಕಂದರೆ ಹೆಣ್ಣಿಗೆ ತನಗಾದಂಥ ಅಪಮಾನವನ್ನು ತನ್ನ ಒಂದು ಆತ್ಮೀಯ ಪ್ರೀತಿಯ ಒಂದು ಸಂಬಂಧಿಕರಲ್ಲಿ ಅದನ್ನು ತೋಡ್ಕೊಳ್ತಾರೆ. ಒಂದು ಪ್ರೀತಿಯ ಗಂಡ ಅಂದರೆ ಅದು ಭೀಮ. ಸರಿ, ಆ ಭೀಮನ ಹತ್ರ ತನ್ನ ಅವಮಾನವನ್ನು ತೋಡಿಕೊಳ್ಳಲು ಬರುವಂಥ ಒಂದು ಸನ್ನಿವೇಶವನ್ನು ಕೂಡ ಇಲ್ಲಿ ಈ ಪದ್ಯದ ಮೂಲಕ ತಿಳಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನು ದ್ರೌಪದಿ ಭೀಮನ ವೀರ ಸಾಹಸಗಳನ್ನು ಗುಣಗಾನ ಮಾಡುವುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ತಾರೆ. ಅಂದರೆ ಇಲ್ಲಿ ಭೀಮನ ಒಂದು ಪ್ರತಿಜ್ಞೆ ಅಥವಾ ದ್ರೌಪದಿಯ ಪ್ರತಿಜ್ಞೆಯನ್ನು ಭೀಮ ಸಾಕಾರಗೊಳಿಸುವಂಥದ್ದನ್ನು ಇಲ್ಲಿ ನೋಡ್ತೀವಿ. ಹಾಗಾಗಿ ಆ ಭೀಮನ ವೀರ ಸಾಹಸ ಗುಣಗಳನ್ನು ದ್ರೌಪದಿ ಗುಣಗಾನ ಮಾಡಿ ಹೇಳುವಂಥದ್ದು, ಅವನ ಮೇಲೆ ಅಷ್ಟು ಅಭಿಮಾನ ಇರುವಂಥದ್ದನ್ನು ಕೂಡ ಈ ಪದ್ಯದ ಮೂಲಕ ತಿಳ್ಕೊಳ್ತೀವಿ. ಇನ್ನು ಯಾವುದೇ ಕಾರಣಕ್ಕೂ ಕೌರವರೊಂದಿಗೆ ಸಂಧಿ ಮಾಡಿಕೊಳ್ಳದಂತೆ ಒತ್ತಾಯಪಡಿಸುವ ಸನ್ನಿವೇಶ ಕೂಡ ಅರಿತುಕೊಳ್ತಾರೆ. ಅಂದರೆ ಎಲ್ಲಿ
ಧರ್ಮರಾಯ ಕೃಷ್ಣನ ಒಂದು ಮಾತಿಗೆ ಹೋಗೊಟ್ಟು ಎಲ್ಲಿ ಸಂಧಿ ಮಾಡಿಕೊಳ್ತಾನೆ ಅನ್ನುವಂಥ ಒಂದು ಅಳುಕು ದ್ರೌಪದಿಯಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೌರವರೊಂದಿಗೆ ಸಂಧಿ ಮಾಡಿಕೊಳ್ಳದೆ ಒತ್ತಾಯಪಡಿಸುವಂಥ ಒಂದು ಸನ್ನಿವೇಶ ಈ ಪದ್ಯದಲ್ಲಿ ಬರುತ್ತೆ. ಆ ಒಂದು ಸನ್ನಿವೇಶವನ್ನು ಕೂಡ ವಿದ್ಯಾರ್ಥಿಗಳು ಈ ಪದ್ಯ ಓದುವುದರ ಮೂಲಕ ತಿಳಿದುಕೊಳ್ಳಲು ಸಾಧ್ಯ ಆಯಿತು ಅನ್ನುವಂಥದ್ದು. ಇನ್ನು ಕ್ಷಾತ್ರ ಧರ್ಮದ ತೇಜಸ್ಸು ಉಳಿಸಿಕೊಳ್ಳುವಂತೆ ಹೇಳುವಂಥ ಒಂದು ಸಂದರ್ಭ ಕೂಡ ವಿದ್ಯಾರ್ಥಿಗಳು ಇಲ್ಲಿ ತಿಳ್ಕೊಳ್ತಾರೆ. ಹೌದಾ? ಒಂದು ಕ್ಷಾತ್ರ ಧರ್ಮ, ಒಬ್ಬ ಕ್ಷತ್ರಿಯ ವ್ಯಕ್ತಿಗೆ ತನ್ನ ಕ್ಷಾತ್ರ ಧರ್ಮವನ್ನು ಉಳಿಸುವಂಥದ್ದು ಅವನ ಧರ್ಮ. ಆ ಉಳಿಸಿಕೊಳ್ಳುವಂತೆ ಹೇಳುವಂಥ ಒಂದು ಸಂದರ್ಭ ಸನ್ನಿವೇಶ ಈ ಒಂದು ಕಥೆಯಲ್ಲಿ ಬರುವಂಥದ್ದು. ಆ ಒಂದು ತೇಜಸ್ಸು ಯಾರಲ್ಲಿ? ಭೀಮನಲ್ಲಿ. ಹಾಗಾಗಿ ತನ್ನ ಕ್ಷಾತ್ರ ಧರ್ಮವನ್ನು ಯಾವ ರೀತಿ ಉಳಿಸ್ಕೊಂಡ ಅನ್ನುವಂಥದ್ದು ಈ ಒಂದು ಪದ್ಯದ ಮೂಲಕ ಆ ಸಂದರ್ಭವನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇನ್ನು ನಾವು ಪದ್ಯದ ಪದ್ಯ ಭಾಗಕ್ಕೆ ಬಂದೆ. ಇಲ್ಲಿ ಸಮಯದ ಒಂದು ಅಭಾವ ಇರುವ ಕಾರಣಕ್ಕಾಗಿ ಇಲ್ಲಿ ಕೇವಲ ಪದ್ಯ ಹಳೆಗನ್ನಡವನ್ನು ಓದ್ತಾ ನಾವು ವಿಶ್ಲೇಷಣೆ ಮಾಡಿದ್ರೆ ಅಧಿಕ ಸಮಯ ಹಿಡಿಯುವ ಕಾರಣಕ್ಕಾಗಿ ಇನ್ನು ಒಂದು ಪದ್ಯದ ಚರಣದಲ್ಲಿ ಸಂಕ್ಷಿಪ್ತ ಸಾರಾಂಶವನ್ನು ತಮಗೆ ತಿಳಿಸೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಈ ಪದ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ಈ ಪದ್ಯ ಭಾಗದ ಒಂದು ಪೂರ್ವ ಕತೆ ಏನು ಅನ್ನುವಂಥದ್ದು, ಯಾಕೆ ಎಲ್ಲಿಂದ ಈ ಪದ್ಯ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈ ಒಂದು ಕಾವ್ಯ ಭಾಗದ ಒಂದು ಕಥಾನಾಯಕ ಭೀಮ ಆದರೆ ಒಂದು ಪ್ರತಿನಾಯಕ ದ್ರೌಪದಿ ಆಗ್ತಾಳೆ, ಪ್ರತಿನಾಯಕಿ. ಪ್ರತಿನಾಯಕ ದುರ್ಯೋಧನ ಆಗ್ತಾನೆ ಅನ್ನುವಂಥದ್ದು. ಸರ್, ಇಲ್ಲಿ ದ್ರೌಪದಿ ಯುದ್ಧ ನಡಿಲೇಬೇಕು ಅನ್ನುವಂಥ ಒಂದು ಆಶಯ, ಎಲ್ಲಿ ಭೀಮಸೇನ ತನ್ನ ಪ್ರತಿಜ್ಞೆ ಮರೆತು ಬಿಟ್ಟಿದ್ದಾನೇನೋ ಅನ್ನುವಂಥ ಒಂದು ಅಳುಕು. ಹಾಗಾಗಿ ದ್ರೌಪದಿ ಆ ಒಂದು ಪ್ರತಿಜ್ಞೆಯನ್ನು ಸ್ಮರಿಸುವಂಥದ್ದು, ಮರುಕಳಿಸಿ ಮತ್ತೊಮ್ಮೆ ಪ್ರತಿಜ್ಞೆಗೈಯುವಂತೆ ಭರವಸೆಯನ್ನು ತುಂಬುವಂಥದ್ದು ಈ ಒಂದು ಕಾವ್ಯದಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಿರುವಂಥದ್ದು. ಇನ್ನು ತನ್ನನ್ನು ಜಡೆ ಮುಡಿ ಹಿಡಿದೆಳೆದು ವಸ್ತ್ರಾಪಣ ಮಾಡಿ ತುಂಬಿದ ಸಭೆಯಲ್ಲಿ ಅಪಮಾನ ಮಾಡಿರುವಂಥ ದುಶ್ಯಾಸನನ್ನು ಈಗಾಗಲೇ ಭೀಮ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನಿಂದ ಹತಗೊಂಡಿರುವಂಥದ್ದು. ಇನ್ನು ತೊಡೆಯೇರು ಬಾ ಅಂಥೇಳಿ ಅಪಮಾನ ಮಾಡಿರುವಂಥ ದುರ್ಯೋಧನ ಕೌರವೇಂದ್ರ, ಅವನು ಅವಸಾನದ ಕಣ್ಣಾರೆ ಕಾಣುವಂಥ ಒಂದು ಕಾತುರ ದ್ರೌಪದಿ. ಹಾಗಾಗಿ ಎಲ್ಲಿ ಕೃಷ್ಣ ಧರ್ಮರಾಜ ಎಲ್ಲಿ ಸಂಧಿ ಮಾಡ್ಕೊಳ್ತಾರೋ ಅನ್ನುವಂಥ ಒಂದು ಭಯದಲ್ಲಿ, ಆ ಒಂದು ಶಂಕೆಯಲ್ಲಿ ಇದನ್ನು ಪ್ರಸ್ತಾಪಿಸಬೇಕು ಅಂಥೇಳಿ ಇಲ್ಲಿ ದ್ರೌಪದಿ ಭೀಮನಲ್ಲಡಿಗೆ ಬರ್ತಾಳೆ. ದುರ್ಯೋಧನ ತೊಡೆ ಮುರಿದು ಅವನ ಕಿರೀಟವನ್ನು ಒದ್ದು ನಿನ್ನ ವೇಣಿ ಸಂಹಾರ ಮಾಡಿ ಶಿಲಾತಳದ ಅಕ್ಷರದಂತೆ ತನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡಿ ತೋರಿಸುವ ಕ್ಷಾತ್ರ ತೇಜ ಮೆರೆಯುತ್ತಾನೆ. ಸರಿ, ಇಲ್ಲಿ ಭೀಮನೇ ನಿಜವಾದ ಗಂಡ ಎಂದು ಬಾಯಿ ತುಂಬ ಹೊಗಳುತ್ತಾ ದ್ರೌಪದಿ ತನ್ನ ನಿವಾಸಕ್ಕೆ ತೆರಳುವಂಥ ಒಂದು ಸಂದರ್ಭ ನೋಡಿ. ಯಾಕಂದರೆ ಈ ಪತಿಗೆ ಪೌರುಷತನದಿಂದ ಕೂಡಿದ ಯಶಸ್ವಿತ ಕಾರ್ಯ, ಪತಿ ತರುವ ಧನ ಕನಕ ವಿಭೂಷಣಗಳಿಗೆ ಹೆಂಡಂದಿರು ಒಲಿಯುತ್ತಾರೆ. ಈ ಒಂದು ಪ್ರಶ್ನೆ ತೆಗೆದುಕೊಂಡಾಗ ನಾವು ಇಂದಿನ ಆಧುನಿಕ ಯುಗದಲ್ಲಿ ಕೇವಲ ಪತ್ನಿಯಂದಿರು, ಹೆಂಡಂದಿರು, ಗಂಡ ಧನ ಕನಕ ವಿಭೂಷಣ ಅಂದರೆ ಹಣ ವಸ್ತು ವೈಢ್ಯ, ಸರಿ, ಇವುಗಳನ್ನು ತಂದು ಕೊಟ್ಟರೆ ನನ್ನ ಗಂಡ ಏನಂತೀವಿ ಬಹಳಷ್ಟು ಪ್ರೀತಿ ತೋರಿಸ್ತಾನೆ, ನನ್ನ ಮೇಲೆ ಬಹಳಷ್ಟು ಪ್ರೀತಿ ಇದೆ ಅಂಥೇಳಿ ತಿಳಿದುಕೊಳ್ಳುವಂಥ ಅನೇಕ ಹೆಣ್ಮಕ್ಕಳನ್ನು ನಾವು ಕಾಣ್ತೀವಿ. ಆದರೆ ಸಾಮಾನ್ಯ ಹೆಣ್ಣಾಗಲಿ, ಒಬ್ಬ ರಾಜಮನೆತನದ ಹೆಣ್ಣೆ ಆಗಿರಲಿ, ಗಂಡ ಪೌರುಷತನವನ್ನು ಮೆರೆದು ಮಾತ್ರ ಒಲಿಯುತ್ತಾಳೆ.
ನಿಜವಾದ ಒಂದು ರಾಜಮನೆತದ ಹೆಣ್ಣುಮಗಳು. ಯಾವುದಕ್ಕೆ ನಿಜವಾಗ್ಲೂ ಒಲಿತಾಳಂದರೆ ಗಂಡ ಪೌರುಷತನದ. ಆತ ನಿಜವಾದ ತನ್ನ ಪೌರುಷವನ್ನು ತೋರಿಸಿದಾಗ, ತನ್ನ ಶಕ್ತಿ ಸಾಮರ್ಥ್ಯ ತೋರಿಸಿದಾಗ, ಗೆಲುವನ್ನು ಸಾಧಿಸಿದಾಗ ಮಾತ್ರ ಆ ಹೆಣ್ಣು ಒಲಿಯುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮಹಾಭಾರತದಲ್ಲಿ ಕೂಡ ಇಲ್ಲಿ ಭೀಮನ ಶೌರ್ಯವನ್ನು, ಸಾಹಸವನ್ನು ಮೆಚ್ಚಿ ದ್ರೌಪದಿ ಭಾಳಷ್ಟು ಅವನ್ನು ಹೊಗಳುವಂಥ ಒಂದು ಪ್ರಯತ್ನ ಈ ಒಂದು ಪ್ರಸ್ತುತ ಕಾವ್ಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇನ್ನು ಮೊದಲನೇ ಒಂದು ಪದ್ಯದಲ್ಲಿ ಮೊದಲನೇ ಚರಣವನ್ನು ನಾವು ಗಮನಿಸೋದಾದರೆ ಆ ಪ್ರಸ್ತಾವದೋಳು ಅಂಥೇಳಿ ಇಲ್ಲಿಂದ ಒಂದು ಪದ್ಯ ಪ್ರಾರಂಭವಾಗುತ್ತೆ. ಇಲ್ಲಿ ಈಗಾಗಲೇ ಯುದ್ಧಭೂಮಿಯಲ್ಲಿ ದುಶ್ಯಾಸನ ಹತನಾಗಿರುವಂಥ ಒಂದು ಸನ್ನಿವೇಶ. ಈ ದುಶ್ಯಾಸನ ಆದಿಗಳನ್ನು ಕೊಂದು ದುರ್ಯೋಧನ ಊರು ಭಂಗಕ್ಕಾಗಿ ಭೀಮಸೇನ ಭಯಂಕರವಾಗಿ ಕಾಣ್ತಾ ಇದ್ದಾನೆ. ಈಗಾಗಲೇ ದುಶ್ಯಾಸನ ಎದೆಯನ್ನು ಬಗೆದು ರಕ್ತದ ತರ್ಪಣವನ್ನು ಮಾಡಿರುವಂಥದ್ದು. ಅಷ್ಟಕ್ಕೆ ಆಕೆ ತೃಪ್ತಿಯಾಗಲ್ಲ. ದುರ್ಯೋಧನ ಊರು ಭಂಗಕ್ಕಾಗಿ ಭೀಮಸೇನ ಕಾಯ್ತಾ ಇರುವಂಥದ್ದು, ಅದಕ್ಕಾಗಿ ಭಯಂಕರವಾಗಿ ಕಾಣ್ತಾ ಇದ್ದಾನೆ. ಆ ಸಮಯದಲ್ಲಿ ದ್ರೌಪದಿಯ ಕಣ್ಣೀರು ತುಂಬಿದವಳಾಗಿ ಅಪಮಾನ ಅಗ್ನಿಯಿಂದ ಪ್ರಜ್ವಲಿಸುವ ದೇಹದೊಂದಿಗೆ ಭೀಮನಲ್ಲಿಗೆ ಬರುತ್ತಾಳೆ. ಈ ರೀತಿ ಎಲ್ಲಿ ಧರ್ಮರಾಯ ಕೌರವರೊಂದಿಗೆ ಸಂಧಿ ಮಾಡಿಕೊಳ್ತಾನೋ ಅನ್ನುವಂಥ ಒಂದು ಶಂಕೆಯೊಂದಿಗೆ, ಭಯದೊಂದಿಗೆ ದ್ರೌಪದಿ ಕಣ್ಣೀರು ತುಂಬಿಳುವಾಗ ಅಪಮಾನ ಅಗ್ನಿಯಿಂದ ಪ್ರಜ್ವಲಿಸುವ ದೇಹದೊಂದಿಗೆ ಭೀಮನಲ್ಲಿಗೆ ಓಡೋಡಿ ಬರ್ತಾಳೆ. ನಾವು ಮೊದಲನೇ ಒಂದು ಪದ್ಯದ ಸನ್ನಿವೇಶ ಅರಿತುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಈ ಒಂದು ಬರುವಂಥ ಸನ್ನಿವೇಶ. ಇನ್ನು ಮೊದಲನೇ ಪದ್ಯದ ಧನುಜ ವಿರೋಧಿ ಮಾಡಿದೊಡ ಆಗದ ಸಂಧಿಯೋಳು ನಿನ್ನ ಸೈಪಿನೋಳು. ಇಲ್ಲಿ ಓಡೋಡಿ ಭೀಮನಲ್ಲಿಗೆ ದ್ರೌಪದಿ ಬರುವಂಥ ಒಂದು ಸನ್ನಿವೇಶ. ಧರ್ಮರಾಜ ಸಂಧಿ ಮಾಡಿಕೊಂಡಾನು ಎಂಬ ಶಂಕೆ, ಅದನ್ನು ಇಲ್ಲವಾಗಿಸು ಎಂಬ ದ್ರೌಪದಿಯ ಆಕ್ರೋಶದ ಮಾತು. ಸರಿ, ಮೊದಲನೇ ಒಂದು ಪದ್ಯದ ಚರಣದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಧರ್ಮರಾಜ ಎಲ್ಲಿ ಸಂಧಿ ಮಾಡಿಕೊಳ್ತಾನೆ ಅನ್ನುವಂಥ ಒಂದು ಭಯ, ಶಂಕೆ ಇಟ್ಕೊಂಡು ದ್ರೌಪದಿ ಓಡೋಡಿ ಬರ್ತಾ ಇದ್ದಾಳೆ. ಅದನ್ನು ಇಲ್ಲವಾಗಿಸು ಎಂಬ ದ್ರೌಪದಿಯ ಆಕ್ರೋಶದ ಮಾತು ಈ ಒಂದು ಮೊದಲನೇ ಪದ್ಯದ ಚರಣದಲ್ಲಿ ನಾವು ಗಮನಿಸ್ತೀವಿ. ಇನ್ನು ಎರಡನೇ ಪದ್ಯದ ಚರಣವನ್ನು ಗಮನಿಸೋದಾದರೆ ಖಳ ದುಶಾಸನ ವಕ್ಷಸ್ಥಳೋಳು ಉತ್ಕೃಷ್ಣ ರಕ್ತ ಜಲದಿಂ ಕೋಪಾನಳಂ. ನೋಡ್ರಿ, ಇನ್ನು ಎರಡನೇ ಪದ್ಯವನ್ನು ಗಮನಿಸೋದಾದರೆ ಖಳ ದುಶಾಸನ, ಕೆಟ್ಟ ಸ್ವಭಾವ, ಕೆಟ್ಟ ಗುಣವನ್ನು ಹೊಂದಿದಂಥ ಒಂದು ದುಶ್ಯಾಸನ ಎದೆಯ ರಕ್ತವನ್ನು ಹೀರಿಯೂ ಇನ್ನೂ ಕೋಪಾಗ್ನಿ ನಂದದೇ ಇರುವಂಥದ್ದು ಕಾಣಿಸುವಂಥ ಒಂದು ಸಂದರ್ಭ. ಯಾಕಂದರೆ ದ್ರೌಪದಿಯ ಮುಡಿಯನ್ನು ತುಂಬಿದ ಸಭೆಯಲ್ಲಿ ಎಳೆದು ವಸ್ತ್ರಾಪರಣ ಮಾಡಿರುವಂಥ ಒಂದು ಕೆಟ್ಟ ಘಟನೆಯನ್ನು ಸ್ಮರಿಸಿ ಭೀಮ ದುಶಾಸನ ಎದೆಯ ರಕ್ತವನ್ನು ಹೀರಿ ಆ ರಕ್ತದಿಂದ ದ್ರೌಪದಿಯ ಕೇಶ ತರ್ಪಣ ಮಾಡುವುದರ ಮೂಲಕ ತನ್ನ ಕೋಪಾಗ್ನಿ ನಂದದೇ ಇರುವಂಥದ್ದು. ನೋಡ್ರಿ, ಎಷ್ಟು ಕೋಪ ಇತ್ತು ಅನ್ನುವಂಥದ್ದು ನಾವು ಈ ಪದ್ಯದ ಎರಡನೇ ಚರಣದಲ್ಲಿ ನಾವು ಗಮನಿಸಬೇಕು. ಆ ಕೋಪಾಗ್ನಿ ನಂದದೇ ಇರುವಂಥದ್ದು. ಸರಿ, ಆ ಒಂದು ನಂದದೇ ಇರುವಂಥ ಒಂದು ಸನ್ನಿವೇಶ ಈ ಎರಡನೇ ಒಂದು ಪದ್ಯದ ಚರಣದಲ್ಲಿ ನಾವು ಗಮನಿಸ್ತೇವೆ. ಇನ್ನು ಈ ಒಂದು ಪದ್ಯದ ಮೂರನೇ ಒಂದು ಚರಣವನ್ನು ಗಮನಿಸುವುದಾದರೆ ಸಮವಾಹಿಯೋಳ್ ಅಹಿತರೋಳ್ ಸಂಧಿ ಮಾಡಿ ಯಮಸೂನಂ ಪೇಳ್ ವನವಾಸವೇ
ದಲ್ ನಿಮಗೆ ಶರಣನು. ಇನ್ನು ಮೂರನೇ ಪದ್ಯವನ್ನು ನಾವು ಗಮನಿಸ್ತಾ ಅಂದರೆ ಇಲ್ಲಿ ಧರ್ಮಜನ ಮಾತು ಕೇಳಿ ಸಂಧಿ ಏನಾದರೂ ಮಾಡಿಕೊಂಡ್ರೆ ನಾನು ಅಗ್ನಿಯಿಂದ ಜನಿಸಿದ ನಾನು ಅಗ್ನಿ ಪ್ರವೇಶ ಮಾಡಬೇಕಾಗುತ್ತದೆ. ಇಲ್ಲಿ ದ್ರೌಪದಿಯ ಮಾತು ಆಕೆಯಲ್ಲಿ ಎಷ್ಟು ಕಿಚ್ಚು, ದ್ವೇಷ, ಕೋಪ ತುಂಬಿತ್ತು ಅನ್ನುವಂಥದ್ದು ನಾವು ಈ ಪದ್ಯದ ಚರಣದ ಮೂಲಕ ಗಮನಿಸ್ತೀವಿ. ನೋಡಿ, ಧರ್ಮಜನ ಮಾತು ಕೇಳಿ ಏನಾದರೂ ಸಂಧಿ ಏನಾದರೂ ನೀವು ಮಾಡಿಕೊಂಡ್ರೆ ಅಗ್ನಿಯಿಂದ ಜನಿಸಿದ ನಾನು, ಯಾಕಂದರೆ ದ್ರೌಪದಿ ಅಗ್ನಿಯಿಂದ ಜನಿಸುವಂಥ ಮಹಿಳೆ, ಆ ಅಗ್ನಿಯಿಂದ ಜನಿಸಿದಂಥ ನಾನು ಅಗ್ನಿ ಪ್ರವೇಶ ಮಾಡಬೇಕಾಗುತ್ತದೆ. ಸರಿ, ಈ ಮಾತನ್ನು ಹೇಳಿದಾಗ ಅಲ್ಲಿ ಸಂಧಿಯ ಪ್ರಸ್ತಾಪನೆ ಬರುವುದಿಲ್ಲ. ಇನ್ನು ನಾಲ್ಕನೇ ಪದ್ಯದ ಇದು ಚರಣವನ್ನು ನಾವು ಗಮನಿಸುವುದಾದರೆ, ಕುರುರಾಜನ ಭೀಕರ ಕರವಿಲು ನೀಲ ಭರಮಂ ಪಿಡಿದು ಪರಿಭವಿಸಲ್ ಕೃಷ್ಣಗೆ ಮೀಗೆ ದೊರೆಕೊಳಿಸದೆ ಕೋಪಮಂ ಮನಸ್ತಾಪಮಂ. ನೋಡಿ, ಇಲ್ಲ ಈ ಒಂದು ಪದ್ಯದ ನಾಲ್ಕನೇ ಒಂದು ಚರಣವನ್ನು ಗಮನಿಸುತ್ತಾದರೆ, ಈ ಒಂದು ಚರಣದಲ್ಲಿ ದುರ್ಯೋಧನನು ದ್ರೌಪದಿಯ ಮುಡಿ ಹಿಡಿದು ಎಳೆದಾಡಿ ಅಪಮಾನಗೊಳಿಸಿದ ಅವಳಿಗೆ ಕೋಪತಾಪಗಳು ಇರುವುದು ಸಹಜವೇ, ಭೀಮನ ಅನುಕಂಪ. ನೋಡ್ರಿ, ಯಾಕಂದರೆ ಕಣ್ಣಾರೆ ಆ ಅಪಮಾನವನ್ನು ಕಂಡಂಥ ಭೀಮ, ಆ ದುರ್ಯೋಧನ ಮತ್ತು ದುಶ್ಯಾಸನ ದ್ರೌಪದಿಯ ಮುಡಿ ಹಿಡಿದು ಎಳೆದಾಡಿ ಅಪಮಾನಗೊಳಿಸಿದ ಅವಳಿಗೆ ಕೋಪತಾಪಗಳಿರುವುದು ಸಹಜವೇ. ಹಾಗಾಗಿ ಆಕೆಯ ಬಗ್ಗೆ ಭೀಮನಿಗೆ ಇರುವಂಥ ಒಂದು ಅನುಕಂಪ ಯಾವ ರೀತಿ ಆಗಿತ್ತು ಅನ್ನೋದು ಕೂಡ ಈ ನಾಲ್ಕನೇ ಒಂದು ಪದ್ಯದ ಚರಣದಲ್ಲಿ ನಾವು ಗಮನಿಸ್ತೇವೆ. ಇನ್ನು ಐದನೇ ಪದ್ಯದ ಚರಣವನ್ನು ನಾವು ಗಮನಿಸುವುದಾದರೆ, ದಾತ್ರಿಯೋಮನಹಿ ಹತಾಶನ ಪುತ್ರಿಯಂ ಬರೆದು ಸೋಲ್ತನಲ್ಲಂ ಜೂರಿ ಕ್ಷತ್ರಿಯ ತೇಜಮಂ ಯಮಪುತ್ರ ರಿಪುಗೆಂದು ಸೋಲ್ತನಾಗವೆಲ್ಲ. ನೋಡ್ರಿ, ಐದನೇ ಪದ್ಯವನ್ನು ನಾವು ಗಮನಿಸ್ತಾದರೆ, ಈ ಒಂದು ಪದ್ಯದ ಚರಣದಲ್ಲಿ ಧರ್ಮರಾಜ ದೂತದಲ್ಲಿ ಕೇವಲ ಭೂಮಿ ದ್ರೌಪದಿಯನ್ನು ಸೋತನೆಂದು ಭಾವಿಸಕೂಡದು. ಕ್ಷಾತ್ರಧರ್ಮದ ತೇಜಸ್ಸಿನ ವಿಚಾರ, ಇಲ್ಲಿ ಕೇವಲ ಭೂಮಿ ಮತ್ತು ದ್ರೌಪದಿಯನ್ನು ಸೋತಿಲ್ಲ ಆತ ಯಾವುದನ್ನು ಸೋತಿದ್ದಾನೆಂದರೆ ಕ್ಷಾತ್ರ ಧರ್ಮದ ತೇಜಸ್ಸು, ಕ್ಷಾತ್ರ ಧರ್ಮವನ್ನು ಸೋತಿದ್ದಾನೆ. ಹಾಗಾಗಿ ಆ ಧರ್ಮವನ್ನು ಮರುಕಳಿಸ್ಬೇಕು, ಆ ತೇಜಸ್ಸನ್ನು ಮತ್ತೆ ಮರುಕಳಿಸ್ಬೇಕು ಅಂದರೆ ಈ ಒಂದು ಕೆಟ್ಟ ಕ್ರೂರ ಒಂದು ವಧೆಯನ್ನು ಆಗಲೇಬೇಕು ಅನ್ನುವಂಥ ಒಂದು ದ್ರೌಪದಿಯ ವಿಚಾರ. ಸರಿ, ಒಟ್ಟಾರೆಯಾಗಿ ಈ ಒಂದು ಪದ್ಯದ ಸಾರಾಂಶವನ್ನು ಗಮನಿಸುವುದಾದರೆ, ಇಲ್ಲಿ ದುಶ್ಯಾಸನಾದಿಗಳ ಕೊಂದೆ ದುರ್ಯೋಧನ ಊರಭಂಗಕ್ಕೆ ಭೀಮ ಅತ್ಯಂತ ಭಯಂಕರವಾಗಿ ಕಾಣ್ತಾ ಇದ್ದಾನೆ. ಅದೇ ಸಮಯದಲ್ಲಿ ದ್ರೌಪದಿ ಕಣ್ಣೀರು ಭರಿತವಾಗಿ ಆ ಅಪಮಾನದ ಅಗ್ನಿಯಿಂದ ಪ್ರಜ್ವಲಿಸಿದ ಶರೀರದೊಂದಿಗೆ ಭೀಮನಲ್ಲಿ ಓಡೋಡಿ ಬರುವಂಥದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಕೌರವನೊಂದಿಗೆ ಸಂಧಿ ಮಾಡಿಕೊಳ್ಳಲು ದ್ರೌಪದಿಯ ಮಾತು, ಕಳ ದುಶ್ಯಾಸನ ಎದೆ ರಕ್ತವನ್ನು ಹಿರಿಯು ಕೋಪಾಗ್ನಿ ನಂದದೇ ಇರುವಂಥ ಒಬ್ಬ ಭೀಮಸೇನ ಧರ್ಮಜನ ಮಾತನ್ನು ಕೇಳಿ ಸಂಧಿ ಮಾಡಿಕೊಂಡ್ರೆ ಅಗ್ನಿಯಿಂದ ಜನಿಸಿದ ನಾನು ಮತ್ತೆ ಅಗ್ನಿ ಪ್ರವೇಶವನ್ನು ಮಾಡ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆ, ಮತ್ತು ದ್ರೌಪದಿಯ ಮುಡಿ ಹಿಡಿದು ಎಳೆದಾಗ ಅವಳಿಗೆ ಆಗುವಂಥ ಕೋಪತಾಪಗಳಿರುವ ಸಹಜ ಭೀಮನ ಅಂತರಂಗದ ಒಂದು ಅನುಕಂಪ, ಧರ್ಮರಾಜ ದೂತದಲ್ಲಿ ಭೂಮಿ ದ್ರೌಪದಿಯನ್ನು ಮಾತ್ರ ಸೋತನೆಂದು ಭಾವಿಸದೆ ಇಲ್ಲಿ ಕ್ಷಾತ್ರ ಧರ್ಮವನ್ನು ಸೋತಿದ್ದಾನೆ ಅನ್ನುವಂಥ ಒಂದು ವಿಚಾರ. ಹೀಗೆ ಹಲವಾರು ವಿಷಯಗಳು ಈ ಒಂದು ಪದ್ಯದ ಮೂಲಕ ನಾವು ಗಮನಿಸಿದ್ದೀವಿ. ಇನ್ನು ಪ್ರಶ್ನೆಗಳು ವಿಚಾರಕ್ಕೆ ಬಂದಾಗ, ದ್ರೌಪದಿ ಮನದಲ್ಲಿ ಎಂಥ ಅಗ್ನಿ ಪ್ರಜ್ವಲಿಸ್ತಾ ಇತ್ತು ಹೇಳಿ? ದ್ರೌಪದಿ
ಮನದಲ್ಲಿ ಎಂಥ ಅಗ್ನಿ ಪ್ರಜ್ವಲಿಸ್ತಾ ಇತ್ತು. ಏನು ಕೋಪದ ಒಂದು ಅಗ್ನಿಯೋ ಅಥವಾ ದ್ವೇಷದ ಅಗ್ನಿಯೋ, ಅಪಮಾನದ ಅಗ್ನಿಯೋ, ಅಸೂಯದ ಅಗ್ನಿಯೋ? ಸರಿ, ಇದೆಲ್ಲವನ್ನು ನಾವು ಗಮನಿಸಬೇಕಾಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ. ಆಕೆಗೆ ತುಂಬಿದ ಒಂದು ಸಭೆಯಲ್ಲಿ ಏನಾಗಿರುತ್ತೆ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ದ್ರೌಪದಿ ಮನದಲ್ಲಿ ಎಂಥ ಒಂದು ಅಗ್ನಿ ಪ್ರಜ್ವಲಿಸ್ತಾ ಇತ್ತು. ಯಾವುದು? ಯಾವ ಅಗ್ನಿ ಪ್ರಜ್ವಲಿಸ್ತಾ ಇತ್ತು? ಅಪಮಾನದ ಅಗ್ನಿ. ಗುಡ್. ಇನ್ನು ಎರಡನೇ ಒಂದು ಪ್ರಶ್ನೆಯನ್ನು ಗಮನಿಸ್ತಾದರೆ, ಪಾಂಡವರೊಂದಿಗೆ ಏನು ಮಾಡಕೂಡದೆಂದು ದ್ರೌಪದಿ ಹೇಳುತ್ತಾಳೆ? ಸರಿ, ಈ ಪ್ರಶ್ನೆ ಸ್ವಲ್ಪ ತಪ್ಪಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಪಾಂಡವರೊಂದಿಗೆ ಅಲ್ಲ, ಕೌರವರೊಂದಿಗಿನ ಏನು ಮಾಡಕೂಡದ ದ್ರೌಪದಿ ಹೇಳ್ತಾಳೆ. ಸಂಧಿ, ಕರಾರು, ಮಾತುಕತೆ, ದ್ವೇಷ. ನೋಡಿ, 4ರಲ್ಲಿ ಯಾವುದು ಗಮನಿಸಿ. ಪಾಂಡವರೊಂದಿಗೆ ಏನು ಕೌರವರೊಂದಿಗೆ ಏನು ಮಾಡಿಕೊಡೋದು ಅಂತ ಹೇಳ್ತಾಳೆ? ಸಂಧಿ ಮಾಡಕೂಡದು. ಯಾವುದೇ ಕಾರಣಕ್ಕೂ ನೀವು ಸಂಧಿ ಮಾಡಕೂಡದು ಅಂಥೇಳಿ ಈ ದ್ರೌಪದಿ ಭೀಮಸೇನನಿಗೆ ಹೇಳುವಂಥದ್ದು ಒಂದು ಸಂದರ್ಭವನ್ನು ನೀವು ಗಮನಿಸಿ. ಉತ್ತರ ಕೂಡ ಯಾವುದು? ಸಂಧಿ. ಉತ್ತರ ಸಂಧಿ. ನೆಕ್ಸ್ಟ್, 3ನೇ ಪ್ರಶ್ನೆ, ಸಂಧಿ ಮಾಡಿಕೊಂಡರೆ ದ್ರೌಪದಿ ಏನು ಮಾಡುವುದಾಗಿ ಹೇಳುತ್ತಾಳೆ? ನೋಡಿ, ಈಗಾಗಲೇ ನೀವು ಪದ್ಯವನ್ನು ಕೇಳಿದ್ರಿ. ಒಂದು ವೇಳೆ ನೀವು ಸಂಧಿ ಮಾಡಿಕೊಂಡ್ರೆ ನಾನು ಏನು ಮಾಡ್ತೇನೆ? ವನವಾಸ ಮಾಡುತ್ತೇನೆ, ನಾನೇ ಕೊಲ್ಲುತ್ತೇನೆ, ಅಗ್ನಿಗೆ ಆಹುತಿ ಆಗುತ್ತೇನೆ, ಕೆರೆಗೆ ಹಾರುತ್ತೇನೆ. 4 ಉತ್ತರಗಳನ್ನು ನಾವು ಗಮನಿಸ್ಬೋದು. ಇದರಲ್ಲಿ ನೀವು ಈಗಾಗಲೇ ಗೊತ್ತಿರುವಂತೆ, ನಾನು ಅಗ್ನಿಯಿಂದ ಜನಿಸಿರುವಂಥ ನಾನು ಒಂದು ವೇಳೆ ನೀವು ಸಂಧಿ ಮಾಡಿಕೊಂಡಿದ್ದೆ ಅಂದರೆ ನಾನು ಮತ್ತೆ ಅಗ್ನಿಗೆ ಆಹುತಿ ಆಗುತ್ತೇನೆ. ದ್ರೌಪದಿ ನಾನೇನು ಮಾಡ್ತೀನಿ ಅಂತ ಹೇಳ್ತಾಳೆ, ನಾನು ಮತ್ತೆ ಅಗ್ನಿಗೆ ಆಹುತಿ ಆಗುತ್ತೇನೆ ಅಂಥೇಳಿ ಹೇಳುವಂಥ ಒಂದು ಸನ್ನಿವೇಶ. ಹೌದಾ? ಉತ್ತರ ಏನು? ಅಗ್ನಿಗೆ ಆಹುತಿಯಾಗುತ್ತೇನೆ. ಅಗ್ನಿಗೆ ಆಹುತಿಯಾಗುತ್ತೇನೆ. ಇನ್ನು 4ನೇ ಒಂದು ಪ್ರಶ್ನೆ, ದ್ಯೂತದಲ್ಲಿ ದ್ರೌಪದಿಯನ್ನು ಸೋತಿದ್ದು ಯಾವುದರ ಸಂಕೇತವಾಗಿದೆ? ನೋಡಿ, ದ್ಯೂತದಲ್ಲಿ ದ್ರೌಪದಿಯನ್ನು ಸೋತಿದ್ದು ಯಾವುದರ ಸಂಕೇತವಾಗಿದೆ? ಇಲ್ಲಿ 4 ಉತ್ತರಗಳನ್ನು ನೀವು ಗಮನಿಸ್ಬೋದು. ಪಾಂಡವರ ಅವನತಿ, ದುರ್ಯೋಧನ ಪರಾಕ್ರಮ, ವೀರತನದ ಅಪಮಾನ, ಕ್ಷಾತ್ರ ಧರ್ಮದ ತೇಜಸ್ಸು. ಸರಿ, ಈಗಾಗಲೇ ನೀವು ಪದ್ಯದಲ್ಲಿ ಗಮನಿಸಿರುವಂತೆ ದೂತದಲ್ಲಿ ದ್ರೌಪದಿ ಸೋತಿದ್ದು ಯಾವುದರ ಸಂಕೇತ ಅಂದರೆ ಕ್ಷಾತ್ರ ಧರ್ಮದ ತೇಜಸ್ಸು.
ಕ್ಷಾತ್ರಧರ್ಮದ ತೇಜಸ್ಸು. ಇದರ ಒಂದು ಉತ್ತರ ಕೊನೆಯದಾಗಿ ಕ್ಷಾತ್ರ ಧರ್ಮದ ತೇಜಸ್ಸು. ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಗಮನಿಸಿದೆ, ಇದು ಕ್ಷಾತ್ರ ಧರ್ಮದ ತೇಜಸ್ಸು ಸರಿಯಾದ ಉತ್ತರ. ನೆಕ್ಸ್ಟ್ ಕೊನೆಯ ಒಂದು ಪ್ರಶ್ನೆ, ಹುತಾಶನ ಪುತ್ರಿ ಎಂದರೆ ಯಾರು? ಹುತಾಶನ ಪುತ್ರಿ ಎಂದರೆ ಯಾರು? ನೋಡಿ, ಒಂದು ಸಾರಿ ಆಲೋಚನೆ ಮಾಡಿ ಎಲ್ಲರೂ ಗಮನಿಸ್ರಿ. ಇದರಲ್ಲಿ 4 ಉತ್ತರಗಳು ಕೂಡ ನೀವು ಗಮನಿಸಬೇಕು. ಅ ಗಾಂಧಾರಿ, ಬ ಭಾನುಮತಿ, ಕ ಕುಂತಿ, ಡ ದ್ರೌಪದಿ. ಸರಿ, 4 ಉತ್ತರಗಳಲ್ಲಿ ಹುತಾಶನ ಪುತ್ರಿ ಎಂದರೆ ಯಾರು? ಸರಿ, ನೀವೇ ಒಂದು ಚಿಂತನೆ ಮಾಡಿ. ಈಗಾಗಲೇ ನೀವು ಪದ್ಯವನ್ನು ಗಮನಿಸಿದಿರಿ, ಸ್ವಲ್ಪ ಚಿಂತನೆ ಮಾಡಿ ನಿಮಗೆ ಉತ್ತರ ತಿಳಿಸ್ತೀನಿ. ಆಟೋಮೆಟಿಕ್ಕಾಗಿ ಉತ್ತರ ಬರುತ್ತೆ. ನೀವು ಕೂಡ ಅದರ ಬಗ್ಗೆ ಚಿಂತನೆಗೊಳಪಡಿಸಿ. ಕೇವಲ ಕುಳಿತುಕೊಂಡು ಕೇಳುವುದಷ್ಟೇ ಅಲ್ಲ, ಕೇಳಿದ್ದನ್ನು ಸ್ಮರಣೆಯಲ್ಲಿಟ್ಕೊಳ್ಳೋದು ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಳ್ಳೋದು. ಹಾಗಾಗಿ ಈ ಒಂದು ಪದ್ಯ ಈಗಾಗಲೇ ನೀವು ಕೇಳಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಕೂಡ ಚಿಂತನೆ ಮಾಡಿ. ಯಾರು ಹುತಾಶನ ಪುತ್ರಿ ಎಂದರೆ ಯಾರು? ಯಾರು ಉತ್ತರ ಬರೋಕ್ಕಿಂತ ಪೂರ್ವದಲ್ಲಿ ಯಾರು ಹೇಳ್ತಾರೆ? ಸ್ವಲ್ಪ ಸ್ಮರಣೆ ಮಾಡಿಕೊಂಡು ಒಂದು ಕ್ಷಣ ಸ್ಮರಣೆ ಮಾಡಿ. ಹುತಾಶನ ಪುತ್ರಿ ಎಂದರೆ ಯಾರು? ಹುತಾಶನ ಪುತ್ರಿ ಎಂದರೆ ಯಾರು? ಹುತಾಶನ ಪುತ್ರಿ. ಹುತಾಶನ ಪುತ್ರಿ ಎಂದರೆ ಯಾರು? ಬರುತ್ತೆ, ಆನ್ಸರ್ ಬರುತ್ತೆ. ನೋಡಿದ್ರಲ್ಲ, ಹುತಾಶನ ಪುತ್ರಿ ದ್ರೌಪದಿ. ಇನ್ನು ಈ ಪದ್ಯದ ಕೊನೆಯಲ್ಲಿ ನಾವು ನೋಡೋದಾದರೆ, ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನು, ಹೆಚ್ಚಿನ ವಿಷಯವನ್ನು ನೀವು ತಿಳಿದೋದಾದರೆ ತೀನಂ ಶ್ರೀಯವರು ಬರೆದಂಥ ಸಾಹಸ ಭೀಮ ವಿಜಯ ಅಂಥೇಳಿ ಒಂದು ಕೃತಿ ಇದೆ. ಅಲ್ಲಿ ಈ ಒಂದು ಕಥೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ಪ್ರಕಟಿಸುವಂಥ ಒಂದು ಸಾಹಿತ್ಯ ಸಂಗಮ ಅನ್ನುವಂಥ ಒಂದು ಪುಸ್ತಕದಲ್ಲಿ ಕೂಡ ನೀವು ಹೆಚ್ಚಿನ ವಿಷಯಗಳನ್ನು ಅರಿತುಕೊಳ್ಬೋದು. ಅದೇ ರೀತಿ ಇನ್ನು ರನ್ನ ಬಗ್ಗೆ ಇನ್ನು ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕಾದ್ರೆ ಗೂಗಲ್ನಲ್ಲಿ ವಿಕಿಪೀಡಿಯಾದಲ್ಲಿ ಹುಡುಕಿದ್ರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳುತ್ತವೆ. ಮತ್ತು ಎಲ್ ಬಸವರಾಜವರು ಬರೆದಂಥ ರನ್ನನ್ನು ಸರಳ ಗದಾಯಿಂದ ಅಂತಿದೆ. ಅತ್ಯಂತ ಸರಳ ಒಂದು ಭಾಷೆಯಲ್ಲಿ ವಿಷಯವನ್ನು ಇನ್ನೂ ಅರಿತುಕೊಳ್ಳಲು ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ತಿಳಿಸ್ತಾ
ಕೊನೆಗೆ ಇಲ್ಲಿವರೆಗೆ ತಾವು ಸಹನೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದ.